ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಿಂಡು ಹೇಗೆ ಕಟ್ಟೋದು, ಈ ದಿಂಡ ಅಂತ ಹೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ದಿಂಡು ಕಟ್ಟೋದಕ್ಕೋಸ್ಕರ ಇದೇ ಹೂವು ಅಂತ ಏನೂ ಇಲ್ಲ. ನೀವು ದುಂಡು ಮಲ್ಲಿಗೆ ಬರುತ್ತಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ದುಂಡು ಮಲ್ಲಿಗೆನ ತೊಗೋಬೋದು. ನಾನು ಯಾವ ರೀತಿ ಪ್ಯಾಟ್ರನಲ್ಲಿ ಹೆಣೆಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಮೊಗ್ಗಲ್ಲೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಾನು ಈ ಮೊಗ್ಗು ತೊಗೊಂಡಿದ್ದೀನಿ. ನೀವು ಸೂಜಿ ಮಲ್ಲಿಗೆ ಆಯಿತು ಅಥವಾ ಮಲ್ಲೆ ಮೊಗ್ಗಾಯಿತು, ಮಲ್ಲೆ ಮೊಗ್ಗು ತೊಗೊಂಡ್ರೆ ತುಂಬ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಆದಷ್ಟು ದುಂಡು ಮಲ್ಲಿಗೆನೇ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಕನಕಾಂಬರಿನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ಒಂದು ದಿಂಡನ್ನ ಹೇಗೆ ಹೆಣೆಯೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಡು ಬರೋಣ. ನೋಡಿ, ಈಗ ನಾನು ಈ ಒಂದು 5 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಈ ಥರ 1 ಎಳೆ ದಾರ ತೊಗೊಂಡಿದ್ದೀನಿ. ಇದು ಎರಡನ್ನೂ ನಾನು ಇವಾಗ ಕಟ್ಕೋತೀನಿ. ನೋಡಿ, ಈ ರೀತಿ ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಟ್ಟಿದ್ದೀನಿ. ಕಟ್ಟಿದ ಮೇಲೆ ನಾವು ಇದಕ್ಕೆ ಇದು ಏನು ಗಂಟಿದೆ ಅದನ್ನು ನಾನು ನನ್ನ ತೋರು ಬೆರಳಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ 2 ಹೂನ ತೊಗೊಂಡಿದ್ದೀನಿ. ನಾವು ನಾರ್ಮಲಿ ಹೂ ಹೇಗೆ ಕಟ್ತೀವಲ್ಲ ಆ ರೀತಿ ಇದನ್ನು ಕಟ್ಟಬೇಕಾಗತ್ತೆ ನಾವು. ನೋಡಿ, ಈ ಥರ ಒಂದು 2 ಗಂಟನ್ನ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ 2 ಗಂಟನ್ನ ಹಾಕ್ಕೊಂಡ್ಮೇಲೆ ಉಲ್ಟಾ ತಿರುಗಿಸ್ಕೊಳ್ಳೋಣ. ಈ ಗಂಟು ಆ ಕಡೆ ಹೋಗಲಿ. ನೀಟಾಗಿ ಗಂಟು ಕಟ್ಕೊಂಡ್ಮೇಲೆ ನೋಡಿ, ಈಗ ಇದನ್ನು ನಾನು ಯಾಕೆ ಮಾಡ್ಕೋತಾ ಇದ್ದೀನಿ ಅಂದರೆ, ನಾವು ಸಿಂಗಲ್ ದಾರದಲ್ಲೂ ಕೂಡ ಸೆಂಟ್ರ್ ಮಾಡ್ಕೋಬೋದು. ಬಟ್ ಇದೇನಾಗುತ್ತೆ ಅಂದರೆ, ನಾವು ಎಲ್ಲ ಹೂಗಳು ಇದು ದಿಂಡು ಕಟ್ಟಬೇಕಾದ್ರೆ ತುಂಬ ಲೆಂತಿ ಬೇಕಾಗುತ್ತೆ ನಮಗೆ ಪೂಜೆ ಟೈಮಲ್ಲಿ. ಹಾಗಾಗಿ ನಾವು ಪ್ರತಿಯೊಂದು ಇಷ್ಟು ಒಂದು ಮಿನಿಮಮ್ ಒಂದು ಅರ್ಧ ಮೀಟ್ರಷ್ಟೇ ನಾವು ಕಟ್ಕೊಳ್ಳೋಕ್ಕಾಗೋದು, ಹೆಣಿಯೋಕ್ಕಾಗೋದು. ಆಮೇಲೆ ಎಲ್ಲನೂ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಗಂಟಿದ್ರೆ ನಮಗೆ ಜಾಯಿಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿನ ರೆಡಿ ಮಾಡ್ಕೊಂಡಿದ್ದೀನಿ ಗಂಟು ಹಾಕಿ. ಈಗ ನಾನು ಇನ್ನೊಂದು ಹೂ ತೊಗೋತಾ ಇದ್ದೀನಿ. ಅದನ್ನು ನನ್ನ ಒಂದು ತೋರು ಬೆರಳಿದೆಯಲ್ಲ ಅಲ್ಲಿಗೆ ಇಟ್ಕೊಂಡು ಅದನ್ನು ಕೈಯಲ್ಲಿ ಮೊಗ್ಗನ್ನ ಇಟ್ಕೊಂಡು ಅದ್ರ ತೊಟ್ಟನ್ನ ಹೀಗೆ ಒಂದು ರೌಂಡ್ ಸುತ್ತಿ, ಮೇಲ್ಗಡೆಯಿಂದ ಸುತ್ತಿ ಅದೇ ತೊಟ್ಟಿನ ಕೆಳಗಡೆಯಿಂದ ತೊಗೊಂಡು ಬರ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ. ಇದೇ ರೀತಿಯೇ ನಾವು ಇನ್ನೊಂದು ತೊಗೋತೀನಿ. ಅದನ್ನು ಕೂಡ ತೊಟ್ಟನ್ನ ಕೈಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೀವೊಂದು ಫ್ಲವರ್ಸ್ ಥರ ಬರೋ ರೀತಿ ಇಟ್ಕೊಳ್ಳಿ. ಹಾಗೆ ಇದನ್ನು ಕೂಡ ಮೇಲ್ಗಡೆಯಿಂದ ತೊಗೊಂಡು ಕೆಳಗಡೆ ತೊಟ್ಟಿಂದನೇ ಹಾಗೆ ಇದನ್ನು ಕೂಡ ಮೇಲ್ಗಡೆಯಿಂದ ತೊಗೊಂಡು ಕೆಳಗಡೆ ತೊಟ್ಟಿಂದನೇ ನಾನು ಅದನ್ನು ತೊಗೊಂಡು ಬರ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನಾನು ಎಲ್ಲ ಹೂಗಳನ್ನೂ ಮಾಡ್ಕೋತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಮೊಗ್ಗು ತೊಗೊಂಡ್ರೆ ತುಂಬಾ ಈಸಿಯಾಗಿ ನಾವು ಕಟ್ಬೋದು. ಅಲ್ಲದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ರಿಸೆಪ್ಷನ್ಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿಯಾದ ಹೂವಿದು. ಆದರೆ ಇದೆಲ್ಲ ನಮ್ಮೂರಲ್ಲಿ ನಂಜುಬಟ್ಲ ಅಂತ ಸಿಗುತ್ತೆ. ಅದನ್ನೇನು ಹೇಳ್ತಾರೋ ಗೊತ್ತಿಲ್ಲ ನನಗೆ ನಿಮ್ಮ ಕಡೆ. ಬಟ್ ಇದನ್ನು ನಮ್ಮ ಕಡೆಗೆ ನಂಜುಬಟ್ಲ ಹೂವು ಅಂತ ಹೇಳ್ತಾರೆ. ನಾವೆಲ್ಲ ಇದನ್ನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂದರೆ ಒಂದು 4 to 5 ಡೇಸಿಂದನೇ ಮೊಗ್ಗನ್ನ ಕಲೆಕ್ಟ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ಮಾರ್ಕೆಟಲ್ಲಿ ಈ ರೀತಿ ಒಂದು ಮೊಗ್ಗು. ಹಾಗಾಗಿ ನಾನು ಇವಾಗ ಇಲ್ಲಿ ತಂದು ಮಾಡ್ತಾ ಇರೋದು. ಆದರೆ ಅಲ್ಲಿ ಮಾತ್ರ ಇದನ್ನೇ ಮಾಡ್ತಾ ಇದ್ದಿದ್ದು. ನಾನು ಫುಲ್ಲು ಡೆಕೋರೇಷನ್ಗೋಸ್ಕರ ಇದನ್ನೇ ಮಾಡ್ತಾಯಿದ್ದೆ. ಇದು ದುಂಡು ಮಲ್ಲಿಗೆ ಹೂವಿಂದು ಕೂಡ ನೀವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ. ಇದು ಮೊಗ್ಗು ಅರಳಲ್ಲ, ಹೀಗೆ ಇರುತ್ತೆ. ಬಟ್ ದುಂಡು ಮಲ್ಲಿಗೆ ನಾವು ರಾತ್ರಿ ಹೆಣ್ದಿಟ್ಕೊಂಡ್ರೆ ಅರಳತ್ತೆ ಇದು. ನೋಡಿ, ಇದೇ ರೀತಿಯೇ ನಾನು ಮಾಡ್ಕೋತಾ ಇದ್ದೀನಿ. ನೀಟಾಗಿ ಇದು ರೌಂಡಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಾವು ಪೂಜೆಗೆ ಇದನ್ನು ಹಾಕಿದಾಗ ನಾವು ಬೇರೆ ಹೂಗಳನ್ನು ತಂದು ಕಟ್ಟಿ ಹಾಕೋದ್ಕಿಂತ ಈ ರೀತಿ ಹೆಣೆದು ಹಾಕೋದ್ರಿಂದ ಹೂವಿನ ಡೆಕೋರೇಷನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಹೀಗೆ ದಾರದ ಮೇಲೆ ಈ ಒಂದು ಹೂವು ಮೊಗ್ಗಿಟ್ಕೊಂಡು ಅದನ್ನು ಸುತ್ತಿ ಅದರೊಳಗೆ ಅದೇ ಹೂವಿನ ತೊಟ್ಟಿನ ಕೆಳಗಡೆಯಿಂದ ತೊಗೊಂಡು ಬರ್ತಾಯಿದ್ದೀನಿ. ನಾವು ಇದೇ ರೀತಿಯೇ
ಎಷ್ಟು ನಮಗೆ ಕೈಯಲ್ಲಿ ಲೆಂತಿ ಆಗುತ್ತೆ ಈ ಥರ ಸುತ್ಕೊಳ್ಳೋಕ್ಕೆ ಅಷ್ಟನ್ನು ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಳ್ಳಿ, ಒಂದು ರೌಂಡ್ ಸುತ್ತಕೊಂಡು ಕೆಳಗಡೆ ತೊಟ್ಟಿಂದ ತೊಗೊಂಡು ಬರೋದು. ಇದೇ ರೀತಿ ನಾವು ಎಲ್ಲನೂ ಮಾಡ್ಕೋಬೇಕಾಗತ್ತೆ. ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಅದೇ ತೊಟ್ಟನ್ನ ಇಟ್ಕೊಳ್ಳಿ, ಸುತ್ತಿ ಕೆಳಗಡೆಯಿಂದ ತೊಗೊಂಡು ಬನ್ನಿ. ಅದಕ್ಕದೇ ರೌಂಡ್ ಆಗ್ತಾ ಬರುತ್ತೆ. ನೀವು ಏನು ರೌಂಡಾಗೆ ಜೋಡಿಸ್ಕೋಬೇಕಂತಿಲ್ಲ. ನೀವು ಹಿಂಗೆ ಸುತ್ತುತ್ತೀರಲ್ಲ ಆಗ ಅದು ಕೆಳಗಡೆ ಹೋಗಿ ನೀಟಾಗಿ ರೌಂಡ್ ತೊಗೊಳುತ್ತೆ. ನೋಡಿ, ಇದು ನಾನು ಸುಮಾರು ಒಂದು 8-10 ವರ್ಷದಿಂದನೇ ಕಲ್ತಿದ್ದೀನಿ. ನಾವು ಇದನ್ನು ಮುಡಿಯೋಕ್ಕೂ ಕೂಡ ಬೇಕಾಗುತ್ತಲ್ಲ, ಮದುವೆ ಟೈಮಲ್ಲೆಲ್ಲ ಫಂಕ್ಷನಲ್ಲಿ ಎಲ್ಲ ಹಾಕೋತಾರೆ ದಿಂಡು ಕಟ್ಕೊಂಡು. ಆ ಟೈಮಲ್ಲಿ ನಾವು ಈ ಹೂ ಕೂಡ ಚೆನ್ನಾಗೇ ಕಾಣಿಸ್ತಿತ್ತು ದಿಂಡು ಕಟ್ಟಿ ಮುಟ್ಕೊಂಡು ಹೋಗೋರಿಗೆಲ್ಲ. ನೋಡಿ ಇದೇ ರೀತಿ ನಾನು ಈಗ ಈ ಎಲ್ಲ ಹೂ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನಾವು ಒಂದು 3-4 ನಮ್ಮ ಲೆಂತಿಗೆ ತಕ್ಕಾಗೆ ನಿಮಗೆ ಎಷ್ಟು ಲೆಂತ್ ಬೇಕಾಗತ್ತೆ ವರಮಹಾಲಕ್ಷ್ಮಿಗೆ ಅನ್ನೋದನ್ನು ನೋಡಿಕೊಂಡು ನೀವು ಈ ರೀತಿ ಮಾಡ್ಕೋಬೋದು. ಅಲ್ಲದೆ ನಾನು ಯಾವುದೇ ರೀತಿ ಜಾಸ್ತಿ ಹೂಗಳನ್ನು ಹಾಕಿ ಡೆಕೋರೇಷನ್ ಮಾಡಲ್ಲ. ಯಾಕೆಂದರೆ ನಾನು ಹ್ಯಾಂಡ್ಸು ಮತ್ತು ಲೆಗ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತೀನಲ್ವ. ಸೊ ಹಾಗಾಗಿ ನನಗೆ ಸಿಂಪಲ್ಲಾಗಿ ಒಂದು ದಪ್ಪ ಮಲ್ಲಿಗೆ ಹೂವಿನ ಹಾರ ಬೇಕು, ಅಷ್ಟನ್ನೇ ನಾನು ಡೆಕೋರೇಷನ್ಗೋಸ್ಕರ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ನಾನು ಈ ರೀತಿಯಂಥ ಮೊಗ್ಗು ತೊಗೊಂಡು ಬಂದು ಮನೆಯಲ್ಲೇ ದಿಂಡು ಕಟ್ತೀನಿ. ಯಾಕಂದರೆ ನಮಗೆ ಕಟ್ಟಿರೋದು ಅಷ್ಟು ದಪ್ಪ ಸಿಗಲ್ಲ. ದುಂಡು ಮಲ್ಲಿಗೆ ಹೂವನ್ನ ನಾನು ತಂದು ಕಟ್ಟಿ ಮಾಡ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇದು ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅಂದರೆ 160 ರೂಪೀಸ್ kg ಇದು ನಾನು ಇವಾಗ ತೊಗೊಂಡು ಬಂದಿರೋದು. ಸೊ ಅದು ಆ ಟೈಮಲ್ಲಿ 200 ಐ ಥಿಂಕ್ ಆಗ್ಬೋದು. ನೀವು ಇದನ್ನು ಕೂಡ ನೀವು ಈ ರೀತಿ ಮಾಡಿಕೊಂಡು ಟೈಮ್ ಇದ್ದರೆ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು. ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಮೊದಲೇ ಮಾಡಿಟ್ಕೋಬೇಕು ಅಂತ ನಾನು ಬುಧವಾರನೇ ಎಲ್ಲ ತಂದುಬಿಟ್ಟು ಗುರುವಾರ ಎಲ್ಲ ಹೆಣದಿ ರೆಡಿ ಮಾಡಿ ಇಟ್ಕೋತೀನಿ. ಅಲ್ಲದೆ ನನಗೆ ಅವತ್ತು ಗುರುವಾರ ನಿದ್ದೆನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಯಾಕಂದರೆ ಮನೇಲಿ ಒಬ್ಬಳೇ ಆಗ್ತೀನಿ ನಾನು. ಸೊ ಹಾಗಾಗಿ ಎಲ್ಲ ನಾನೇ ಮಾಡ್ಕೋಬೇಕು. ನೈವೇದ್ಯಕ್ಕಾಗಲಿ ಮನೆ ಕ್ಲೀನಿಂಗ್ ಆಗಲಿ ಎಲ್ಲ ನಾನು ಮಾಡಿಕೊಂಡು ಮಾಡ್ತೀನಿ. ಆದರೆ ವರ್ಷಕ್ಕೆ ಒಂದು ಸಾರಿ ಬರೋ ಹಬ್ಬ ಅಲ್ವಾ, ಆದಷ್ಟು ನಾವು ನನಗೆ ಅದರಲ್ಲೂ ವರಮಹಾಲಕ್ಷ್ಮಿ ಪೂಜೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ತುಂಬ ಆಸೆ. ನಮ್ಮ ಮನೇಲಿದ್ದಾಗೂ ಅಷ್ಟೇ ಅಮ್ಮ ತುಂಬ ಗ್ರ್ಯಾಂಡಾಗಿ ಮಾಡೋರು, ಇದ್ದಿದ್ರೆಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋರು. ಹಾಗಾಗಿ ನನಗೆ ಈ ಒಂದು ಪೂಜೆಯಲ್ಲಿ ಗ್ರ್ಯಾಂಡಾಗಿ ಮಾಡೋದು ಅಂತಲೇ ತುಂಬ ಇಷ್ಟ. ತುಂಬ ಪ್ರಿಪ್ರೇಷನ್ಸ್ ನಡೀತಿರುತ್ತೆ. 1 ಮಂತಿಂದನೇ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತೀನಿ. ಆಲ್ಮೋಸ್ಟು ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ನಾನು ಶ್ರಾವಣ ಮಾಸ ಬರೋ ಅಷ್ಟರೊಳಗೆ ಮುಗಿಸ್ಕೊಬಿಡ್ತೀನಿ. ಯಾಕೆಂದರೆ ಆಮೇಲೆ ನನಗೆ ಈ ಒಂದು ಪ್ರಿಪ್ರೇಷನ್ಗೆ ಟೈಮ್ ಬೇಕಾಗುತ್ತೆ. ಆದರೆ ನಾನು ನಿಮಗೂ ಕೂಡ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ವಿಡಿಯೋಗೋಸ್ಕರನೇ ನಾನು ಈ ಸರಿ ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಡೆಕೋರೇಷನ್ಸ್ದಾಗಲಿ ಕ್ಲೀನಿಂಗ್ ಅಂದರೆ ದೀಪ ಎಲ್ಲ ಕ್ಲೀನಿಂಗ್ ಮಾಡಬೇಕು. ಈಗ ಇವತ್ತೇನಿದ್ರು ಅದೇ ಕೆಲಸನೇ ಆಗುತ್ತೆ ನನಗೆ. ಬೆಳ್ಳಿ ಸಾಮಾನೆಲ್ಲ ತುಂಬಿಸಿ ಎಲ್ಲ ನಾವು ಒಂದು ಹತ್ರ ಎತ್ತಿಟ್ಕೊಬಿಟ್ರೆ ನಮ್ಮ ಟೈಮ್ಗೆಲ್ಲ ಸಿಗುತ್ತೆ. ಏನು ಡೆಕೋರೇಷನ್ ಮಾಡ್ತೀವಿ ಏನು ಎಲ್ಲನೂ ನಮ್ಮದೊಂದು ಪ್ಲ್ಯಾನ್ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಮಾರ್ಕೆಟಿಂದನೂ ಕೂಡ ನಮ್ಗೆ ಏನು ಬೇಕು ಅನ್ನೋದನ್ನು ಕೂಡ ನಾನು ಮೊದಲೇ ಎಲ್ಲ ಒಂದು ಲೀಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ ಲೀಸ್ಟಲ್ಲಿ ಏನಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಒಂದಿನ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಲೆಂತಿಯಾಗಿ ನಾನು ಹೆಣ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇನ್ನೂ ಜಾಸ್ತಿ ಲೆಂತ್ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಮತ್ತೆ ಇನ್ನೂ ಒಂದು ರೆಡಿ ಮಾಡ್ಕೋಬೇಕು. ಬಟ್ ಇದು ಫಿನಿಶಿಂಗ್ ನೋಡಿ, ಈ ರೀತಿ ನಾವು ಎರಡೂ ಕಡೆನೂ ಕಟ್ ಮಾಡ್ಕೋಬೇಕಾಗತ್ತೆ ದಾರನ. ನೋಡಿ ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡು
ಕಡೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ, ಹಾಗೆ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಎರಡೂ ಸೇರಿಸಿ ಸೆಂಟ್ರಲ್ಲಿ ನಾರ್ಮಲ್ ಗಂಟು ಹಾಕ್ಕೊಳ್ಬೇಕು. 1-2 3 ಗಂಟೆ ಹಾಕ್ಕೊಳ್ಳಿ, ಗಟ್ಟಿಯಾಗಿ ಕುತ್ಕೊಳ್ಳೋ ಥರ ಗಟ್ಟಿಯಾಗಿ ಎಳೆದು ಹಾಕ್ಕೊಳ್ಳಿ. ನೋಡಿ ಈ ರೀತಿ ರೆಡಿ ಆಯಿತು. ನಾವು ಇನ್ನೊಂದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ಟಕ್ಕೆ ಬೇಕಲ್ವಾ, ಇಷ್ಟು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿರುವಂತಹ ಒಂದು ದಿಂಡು ರೆಡಿ ಆಗ್ತಿದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನೀವು ಇದನ್ನು ದುಂಡ್ಮಲ್ಗೆಯಲ್ಲಿ ಮಾಡಿಕೊಂಡ್ರೆ ಚಿಕ್ಕದಾಗಿ ದುಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾರ್ಕೆಟ್ಗೆ ಹೋಗಿದ್ದು ಸಂಜೆ ಆಗಿರೋದ್ರಿಂದ ಎಲ್ಲ ಕಟ್ಟಕ್ಕೆ ತೊಗೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ನನಗೆ ದುಂಡ್ಮಲ್ಗೆ ಹೂವು ಸಿಕ್ಕಲಿಲ್ಲ. ಇದ್ದಿದ್ರೆ ನಾನು ನಿಮಗೆ ಅದರಲ್ಲೇ ತೋರಿಸ್ತಾ ಇದ್ದೆ. ಬಟ್ ನಿಮಗೊಂದು ಪ್ಯಾಟ್ರನ್ ತಿಳ್ಕೊಂಡಂಗೆ ಆಗುತ್ತೆ ಅಂಥೇಳಿ ನಾನು ಇದೇ ಮೊಗ್ಗಲ್ಲೇ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ನಾವು ನಾವೇ ನಮ್ಮ ಕೈಯಿಂದ ಹೆಣೆದಿರೋ ಅಂತಹ ಒಂದು ಗೊಂಡೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ದಿಂಡು. ನಾನು 1/4 kg ಹೂ ತೊಗೊಂಡಿದ್ದೆ, ಅದರಲ್ಲಿ ಇನ್ನು ಇಷ್ಟು ಮಿಕ್ಕಿದೆ. 1/4 kgಲಿ ಇಷ್ಟು ಲೆಂತ್ ಬಂದಿದೆ. ನನಗನ್ಸುತ್ತೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಲೆಂತ್ ಇನ್ನೊಂದು ಬರ್ಬೋದು. ನೀವು ವರಮಹಾಲಕ್ಷ್ಮಿನ ಯಾವ ರೀತಿ ನಿಮ್ಮ ಲೆಂತ್ಗೆ ಬೇಕು, ಎಷ್ಟು ಹೈಟಲ್ಲಿ ನಿಮಗೆ ಹೂವಿನ ಹಾರ ಬೇಕಾಗುತ್ತೆ ಆ ಥರ ನೀವು ಮಾಡ್ಕೋಬೋದು. ನೀವು ಇದ್ರ ಸೆಂಟ್ರಲ್ಲಿ ನೀವು ದುಂಡ್ಮಲ್ಗೆ ಮೊಗ್ಗನ್ನ ಹೆಣಿಬೇಕಾದ್ರೆ ಇದ್ರ ಸೆಂಟ್ರಲ್ಲಿ ನೀವು ಕನಕಾಂಬರಿ ಕೂಡ ಹಾಕ್ಕೋಬೋದು ಸ್ವಲ್ಪ ದೂರಕ್ಕೆ. ಹಾಗೆ ರೋಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಚಿಕ್ಕದು ಬರುತ್ತಲ್ಲ ಅದು. ನೀವು ಕನಕಾಂಬರಿ ಹಾಕ್ಕೊಂಡ್ರೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದನ್ನು ಕೂಡ ನೀವು ಎಷ್ಟು ಒಂದು ಲೆಂತ್ ಬಿಟ್ಟು ಇಷ್ಟಕ್ಕೆ ಅಂತ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಈ ರೀತಿಯಾಗಿರುವಂತಹ ಒಂದು ದಿಂಡನ್ನ ರೆಡಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋದಿಂದ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.